ಇನ್ನೊಂದು ಕಡೆಗೆ ಸಾವಿನ ಗುಡ್ಡವಾಗಿ ಪರಿಗಣಿತವಾಗ್ತಾ ಇದೆ ಈಗ ಶಿರೂರು ಗುಡ್ಡ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಏನಿದೆ, 5 ವರ್ಷದ ಮಗು ಅವಂತಿಕಾ, 55 ವರ್ಷದ ಡ್ರೈವರ್ ಚಿನ್ನಣ್ಣ ದೇಹ ಪತ್ತೆಯಾಗಿದೆ. ಭೂಕುಸಿತದ ಮಾಹಿತಿ ಶೋಧ ಕಾರ್ಯಕ್ಕಾಗಿ ಡ್ರೋನ್ ಬಳಕೆಯನ್ನ ಮಾಡ್ತಾ ಇದ್ದಾರೆ. IRB ಕಂಪನಿ ಜಿಲ್ಲಾಡಳಿತ ಸಹಯೋಗದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕಾರಣ ಸಾಧ್ಯವಾಗ್ತಾ ಇಲ್ಲ, ಅಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇದೆ. ಇನ್ನು ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತ ಪದೇ ಪದೇ ಆಗ್ತಾ ಇದೆ. ಸೊ ಹಾಗಾಗಿ ಕಾರ್ಯಾಚರಣೆ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಿನ್ನೆ ಮೊನ್ನೆ ಎಲ್ಲ ಇದನ್ನು ಬಳಕೆ ಮಾಡಿರಲಿಲ್ಲ. ಡ್ರೋನನ್ನು ಕಳುಹಿಸಿ ಮೂಲಕವಾಗಿ ಅಲ್ಲಿ ಏನಾದರೂ ಕಾಣಿಸುತ್ತಾ ಅನ್ನುವಂಥದ್ದು. ನಲ್ಲಿ 3ನೇ ದಿನವೂ ಕೂಡ ಮಣ್ಣು ತೆರವಿನ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ನಾವು ಇವತ್ತು ಅದೇ ಭಾಗದಲ್ಲಿದ್ದೀವಿ. ನಿಮಗೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಂತೇಳಿ. ಒಟ್ಟು 3 ಹಿಟಾಚಿಗಳನ್ನು ತೆಗೆದುಕೊಂಡು ಈಗ ಒಂದು ಭಾಗದಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿಯೂ ಮಣ್ಣು ಎಲ್ಲೆಲ್ಲಿ ಕುಸಿದಿದೆ ಆ ಭಾಗದಲ್ಲಿ ಈಗ ಮಣ್ಣನ್ನು ತೆಗಿತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಕೂಡ ಅದೇ ಹೆಚ್ಚಿನ ಪ್ರಮಾಣದಲ್ಲಿ ಆ ಕಡೆ ಆಗಿರುವಂಥದ್ದು, ಅಲ್ಲಿಯೂ ಕೂಡ ಈಗ ಕಾರ್ಯಾಚರಣೆ ನಡೀತಾ ಇರೋವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಗುಡ್ಡ ಕುಸಿದಿದೆ ಅಂತೇಳಿ. ಇನ್ನೊಂದು ದೃಶ್ಯವನ್ನು ತೋರಿಸ್ತೇನೆ. ಈ ಭಾಗದಲ್ಲಿ ಒಂದು ಪವರ್ ಲೈನ್ ಕೂಡ ಈಗ ಬಿದ್ದಿರುವಂಥದ್ದು, ಈ ತಂತಿ ಕೂಡ ಕಟ್ಟಾಗಿರುವಂಥದ್ದು. ಹಾಗಾಗಿ ವಿದ್ಯುತ್ ಸಂಪರ್ಕ ಇದೆ. ಯಾಕೆಂತಂದರೆ ಈ ಭಾಗದಿಂದ ಬೇರೆ ಬೇರೆ ಮಂಗಳೂರು ಈ ಥರ ಕೂಡ ಇಲ್ಲಿಂದ ಪವರ್ ಲೈನ್ ವಿದ್ಯುತ್ ಸಂಪರ್ಕವನ್ನು ಕಳಿಸುವಂಥದ್ದು. ಅಂಥದ್ರಲ್ಲಿ ಇವತ್ತು ಎಲ್ಲವೂ ಕೂಡ ಈ ಭಾಗದಲ್ಲಿ ಸಾಕಷ್ಟು ನಾಶ ಆಗಿದ್ದಾವೆ. ಅಂಗಡಿ ನಾಶ ಆಗಿದೆ, ಮನೆಗಳು ನಾಶ ಆಗಿದ್ದಾವೆ, ಟ್ರಕ್ಗಳು 3 ನಿಂತಿದ್ದಾವೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋಂಥದ್ದು. ಆ ಟ್ರಕ್ ಕೂಡ ಈಗ ಭೂಮಿಯಲ್ಲಿ ಹುಗಿದಿರುವಂಥದ್ದು. ಇನ್ನು ಈಗಾಗಲೇ ಒಂದು ಟ್ರಕ್ ಕಾಡ್ತಾ ಇದೆ ಅಂಥೇಳಿ ಡ್ರೋನ್ ಕ್ಯಾಮರಾದಲ್ಲಿ ವೀಕ್ಷಣೆ ಮಾಡಿದಾಗ ಹೇಳಿರುವಂಥದ್ದು. ಆದರೆ ಇನ್ನೂ ಕೂಡ ಮಣ್ಣನ್ನು ತೆಗೆದು ಅಲ್ಲಿಗೆ ಹೋಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. ಏನೂ ಇಲ್ಲ ಅಂದರೆ ಇನ್ನೂ 2 ದಿನ ಬೇಕಾಗ್ತದೆ ಅಂಥ ಪರಿಸ್ಥಿತಿ ಈ ಭಾಗದಲ್ಲಿರೋದು. ಆದರೂ ಕೂಡ